ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ನನ್ನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಫೇಸ್ ನೋಡಿ ಹೆಂಗಾಗಿದೆ. ಸೊ ನೈಟ್ ಡ್ಯೂಟಿ ಮಾಡಿದ ಮೇಲೆ ಹಿಂಗೆ ಇರುತ್ತೆ, ಏನು ಫ್ರೆಶ್ ಆಗಿರುತ್ತಾ ಅಲ್ವಾ. ಸೊ ನನ್ನ ಮುಖನೂ ಹಿಂಗೆ ಆಗೋಗ್ಬಿಟ್ಟಿದೆ. ಮನೆಗೆ ಹೋಗಿ ಫ್ರೆಶ್ ಆಗೋಣ. ಇವಾಗ ಮನೆಗೆ ಹೋಗುವ ಸಮಯ. ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಷ್ಟರಲ್ಲಿ ಇವಾಗ ನಾನು ಡ್ಯೂಟಿಯಿಂದ ಬಿಟ್ಟಿದ ತಕ್ಷಣ 8:15 ಹಾಗಾಗಿತ್ತು. ಸೊ 8:15 ಅನ್ನೋಷ್ಟರಲ್ಲೇ ಬಿಸಿಲು ನೋಡಿ ನಮ್ಮ ಗುಲ್ಬರ್ಗದಲ್ಲಿ ಎಷ್ಟು ಕಾಣಿಸ್ತಾ ಇದೆ. ತುಂಬ ಬಿಸಿಲು. ಇವಾಗ ಸಮ್ಮರ್ ಬೇರೆ ಅಲ್ಲ, ಫುಲ್ ಬಿಸಿಲು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಏನಾದ್ರೂ ಒಂದು ಕಿವಿ ಮಾತು ಎಲ್ಲರಿಗೂ ಹೇಳ್ತೀನಿ, ವಯಸ್ಸಾದವರಾಗಲಿ ಮಕ್ಕಳಾಗಲಿ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುಡೀರಿ ಬಿಸಿಲಿಗೆ ಹೋಗೋಕ್ಕಿಂತ ಮುಂಚೆ. ನೋಡಿ ಬಿಸಿಲು ಹೆಂಗೆ ತಲೆ ಮೇಲೆ ಚರ್ರಂತ ಇದೆ. ಆಯಿತು, ಇವಾಗ ನಾನು ಮನೆಗೆ ಬಂದೆ. ಯೂಸ್ ಮಾಡಿರೋಂತಹ ಮಾಸ್ಕ್ನ ಬಿಸಾಕಿದ್ದೀನಿ. ಸೊ ಮನೆಗೆ ಬಂದಿದ್ದೀನಿ, 9 o'clock ಆಗಿದೆ. ಪಾಪ ಎಲ್ಲರೂ ಇನ್ನೂ ನಮ್ಮ ಮನೇಲಿ ಮಲಗಿದ್ದಾರೆ. ನಾನು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಡೋರ್ ತೆಗಿ ಅಂತ ಹೇಳಿದೆ. ಸೊ ಅವ್ರು ನೋಡಿ ಹಿಂಗೆ ನಿದ್ದೆ ಮೊಬ್ಬಲ್ಲಿ ಬಂದು ಗೇಟ್ ಕೀ ತೆಗೆದೋದ್ರು. ಅಷ್ಟರಲ್ಲಿ ನನ್ನ ಮಗ ಬಂದು ಎಷ್ಟೊತ್ತಿಂದ ಹೊರಗಡೆ ವೆಯ್ಟ್ ಮಾಡಕತ್ತೀನಿ. ಮಮ್ಮಿ ನೈಟ್ ಡ್ಯೂಟಿಗೆ ಹೋಗಿ ಬರ್ತಾಳೆ, ಡೋರ್ಗೆ ತೆಗೆದಿಡ್ಬೇಕಂತ ಗೊತ್ತಾಗಲ್ಲ. ಸೊ ಟೈಮ್ 9 ಗಂಟೆ ಆದ್ರೂ ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ನನ್ನ ಮನೆಗೆ ಬರೋಷ್ಟಿಗೆ 9 ಆಗುತ್ತೆ, ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟಿಗೆ. ಸೊ ನನ್ನ ಮಗ ಇವಾಗ ಎದ್ದಿದ್ದಾನೆ. ಬ್ರಷ್ ಗಿಶ್ ಮಾಡಬೇಕಾ? ಇಲ್ಲ ಮಾಡಬೇಕು. ಸರಿ ನೋಡಿ, ನಾನು ಬ್ರಷ್ ಮಾಡಬೇಕು. ಸೊ ಇವಾಗ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಬ್ರಷ್ ಮಾಡಿ ಫಸ್ಟ್ ಟೀ ಕುಡಿಬೇಕು. ಟೀ ಕುಡಿದು ಆಮೇಲೆ ನೆಕ್ಸ್ಟ್ ಏನೇನು ಕೆಲಸ ಇರೋದೆಲ್ಲ ಮಾಡ್ತೀನಿ. ಫಸ್ಟ್ ಬ್ರಷ್ ಮಾಡಿ ಮತ್ತೆ ಸಿಗ್ತೀನಿ. ಅಲ್ಲ ಎಷ್ಟು ಬಂದಿರ್ಬೋದು ಪರ್ಸೆಂಟೇಜ್? 95. ಅಲ್ಲಿ ಬಂದಿರಲಿಲ್ಲ ಅಂದರೆ ನಿಂದು ಎಷ್ಟು ಬಂದಿರ್ಬೋದು ಪರ್ಸೆಂಟೇಜ್? 95. ಅಲ್ಲಿ ಬಂದಿರಲಿಲ್ಲ ಅಂದರೆ ಅದಪ್ಪ ಜೈತಿ ನಿಮ್ಗೆ. ಲೈಟ್ ಎಲ್ಲ ಆಫ್ ಆಗಿದಾವ. ಫಸ್ಟ್ ಬಂದು ಕಿಚನ್ ಲೈಟ್ ಹಾಕೋಣ, ಡೋರ್ ತೆಗಿಯೋಣ. ಸೊ ಎಲ್ಲ ಮಲ್ಕೊಂಡಿದ್ದಾರೆ. ಡೋರ್ ಹಿಂದಿನ ಡೋರ್ ತೆಗ್ದಾಯ್ತು, ಗಾಳಿ ಆಡ್ಲಿ ರೂಮಲ್ಲಿ. ಸೊ ವಿಂಡೋಸ್ ಓಪನ್ ಮಾಡೋಣ. ರೆಡಿ. ಏನಾಯ್ತು? ಸೊ ಬನ್ನಿ ಬ್ರಷ್ ಮಾಡ್ತೀನಿ ಇವಾಗ. ಹೋಗೋ ಬ್ರಷ್ ಗಿಶ್ ಮಾಡಿಸಿ ನನಗೇನ ಮಾಡು, ಸ್ಕೂಲ್ಗೆ ಹೋಗ್ಬೇಕು. ಎಷ್ಟು ಗಂಟೆಗೆ ಹೋಗ್ಬೇಕು ಹೇಳು? 12 o'clock. ಸ್ಯಾಟರ್ಡೆ ಅಲ್ಲ ಇವತ್ತು. ಅಂದ್ರೂ ಈಗೆಲ್ಲ ಕೆಲಸ ಮಾಡ್ಕೊಂಡು ಅಷ್ಟೇ ಆಗ್ತದಲ್ಲ. ಸ್ವಲ್ಪ ಟೀ ಮಾಡ್ತೀಯಾ? ನಾನು ಬ್ರಷ್ ಮಾಡ್ಕೊಂಡು ಬರ್ತೀನಿ. ಬ್ರಷ್ ಮಾಡ್ಕೊಂಡು ಬರೋಷ್ಟಕ್ಕೆ ನನ್ನ ಮಗಳು ಟೀ ರೆಡಿ ಮಾಡ್ತಾಳೆ ಅಂತ. ಟೀ ಕುಡಿಯೋವರೆಗೂ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಸೊ ಟೀ ಕುಡಿದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ. ಬೇಗ ಸ್ಟ್ರಾಂಗ್ ಆಗಿ ಟೀ ಮಾಡೋಕೆ. ಈಗ ನಮ್ಮ ತಂಗಿ ಟೀ ಮಾಡ್ತಾ ಇದ್ದಿಲ್ಲ, ಬನ್ನಿ ತೋರಿಸ್ತೀನಿ. ಬ್ರಷ್ ಮಾಡಿ ಬಂದಿದ್ದೀನಿ. ನನ್ನ ಮಗಳು ಟೀ ಮಾಡ್ಕೊಡ್ತಾ ಇದ್ದಾಳೆ. ಸ್ವಲ್ಪ ಬೇಗ ಮಾಡ್ಕೊಡು ಅಮ್ಮ. ಎಷ್ಟು ಬಿಸಿಲು ಏನು ಹೊರಗಡೆ, ಎಷ್ಟು ಬಿಸಿಲು. ಹೌದು, ಅದು ನನಗೆ ಅಡಿಕ್ಟ್ ಆಗ್ಯದ, ಬಿಡಕ್ಕಾಗಲ್ಲ. ಇದು ಏನೋ ಹೇಳ್ಬೇಕು ಅನ್ಕೊಂಡೆ. ಗುಬ್ಬಿಗಳಿಗೆ ನೀರು ಇಡ್ಬೇಕು ನೋಡು ಪಾಪ. ಗುಬ್ಬಿಗಳಿಗೆ ಒಂದು ನೀರು ಇಡೋಣ. ಯಾವಾಗ ಇಡೋಣ? ಥ್ಯಾಂಕ್ ಯು ಬೇಬಿ. ಹಿಂದಕ್ಕೋಗೆ ಕೊಡು. ಇವಾಗ ನಾನು ವಿಡಿಯೋದಾಗ ಕಾಣಿಸ್ಬೇಕಲ್ಲ, ನೀನು ಚಾಯ್ ಕೊಡೋದು. ಥ್ಯಾಂಕ್ ಯು ವ್ಯಾಪ್ಸ್. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ಹಿಂಗ ಚಾ ಮಾಡೋದು? ಹೆಚ್ಚಿ ಕುದಿಸಿ ಹಿಂಗೆ ಚಾ ಮಾಡಿದೆ. ವಾ ಬಾರಿ ಆಗ್ಯದ. ಚೆನ್ನಾಗಿ ಮಾಡಿ. ಒಂದು ಬ್ರೆಡ್. ಹೌದು, ಒಂದು ಬ್ರೆಡ್ ತಾ. ಸ್ವಲ್ಪ ಶುಗರ್ ಜಾಸ್ತಿ. ಬಿಸಿಲಿಗೆ ಓಡಾಡಿ ಫೇಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಸೊ ಮನೆಗೆ ಬಂದು ಇವಾಗ ಬ್ರೇಕ್ಫಾಸ್ಟಿಗೆ ಬೀಟ್ರೂಟ್ ದೋಸೆ ಮಾಡ್ತಾ ಇದ್ದೀವಿ. ಸೊ ಟೈಮ್ ಇದ್ದಾಗ ಬೀಟ್ರೂಟ್ ದೋಸೆ ಯಾವ ಥರ ಮಾಡ್ತೀನಿ ಅಂತ ಒಂದ್ಸಲ ಮಾಡಿ ತೋರಿಸ್ತೀನಿ. ಸೊ ಅದ್ರ ಜೊತೆ ಕೊಕೊನಟ್ ಚಟ್ನಿ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬಂದು ಮಾರ್ನಿಂಗ್ ಬೀಟ್ರೂಟ್ ದೋಸೆ.
ಅಷ್ಟೇ ಎಲ್ಲಿದೆ ಜಲ್ದಿ ಬಾ. ಯಾರು ಹೇಳೋದು ಹಿಂಗೆ ಮಾರ್ಕ್ಸ್ ಕಟ್ಟಾತ ಅಂತ? ಇವಾಗ ಆಯ್ತು ಫೋರ್ತ್ ಸ್ಟ್ಯಾಂಡರ್ಡೇ ಮುಗೀತು, ಇವಾಗ ಮತ್ತೆ ಏನು ಮಾರ್ಕ್ಸ್ ಕಟ್ ಆಗ್ತದೆ? ಇವಾಗ ಎಷ್ಟು ಮಾರ್ಕ್ಸ್ ಬಂದದ ಅಂತೇಳಿ ಅಷ್ಟು ಕೊಡ್ತಾರೆ ಇವಾಗ. ಹಾಂ ಸೊ ಇವತ್ತು ಶೈನ್ ಆಶ್ರಯದು 4th ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ. ಸೊ ಹಾಗಾಗಿ ಒಂದು ಅವ್ರ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡು ಅವ್ರ ರಿಸಲ್ಟ್ ನೋಡ್ಕೊಂಡು ಹೋಗೋಕ್ಕೆ ಸ್ಕೂಲ್ಗೆ ಬಂದಿದ್ದೀವಿ. ಅವರಂತೂ ಫುಲ್ ಟೆನ್ಷನಲ್ಲಿದ್ದಾರೆ. ಸೊ ಹೋಗಿ ಸೈನ್ ಎಲ್ಲ ಮಾಡಿ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ಬಂದ್ವಿ. ಏನು ಮಾಡಕತ್ತಿದೆ ಅಷ್ಟೇ? ಏನು ಮಾಡಕತ್ತಿದೆ? ಕೆಲಸ ಹೋಮ್ವರ್ಕ್. ಶೈನು ಬಾ. ಏನು ಮಾಡಕತ್ತಿದೆ ಕಿಚನ್ದಾಗ? ಬರ್ರಿ ಬರ್ರಿ ಬರ್ರಿ. ಏನು ಮಾಡಕತ್ತೀರಿ? ಆನ್ ಮಾಡಕತ್ತೀರಿ? ಶಾನಿ ಪಾಪ ಅವ್ರು ಏನು ಮಾಡ್ತೀರಿ? ಶೆಟ್ಟಿನೇ ಇಲ್ಲ. ಶನ್ನು ಪಾಪಕ್ಕೆ ಚಟಿನೇ ಇಲ್ಲ. ಶನ್ನು ಪಾಪ ಬರಿಯಮ್ಮ. ಏನು ಬರೀತಿ ತೋರ್ಸು. ಏ ಮಮ್ಮ ಅದು ನನ್ನ ಪೆನ್ ಅದ ತಗೋಬೇಡ. ಬೇರೆ ಪೆನ್ ಕೊಡು ಅವನಿಗೆ. ಬೇರೆದು ಕೊಡೆ. ಡಾಡ ಇದು ತಗೋ. ಇದು ಹೇಳ್ತಾರೆ ಆ ಪೆನ್ನಿಂದ. ಆದ್ರೆ ಅವ್ನು ಬರೀತಾನೆ. ಇಲ್ಲಿ ತೋರಿಸ್ಬಾ. ಬರೀತಾನೆ. ಅವನಿಗೆಲ್ಲ ಕಲರ್ಸ್ ಗೊತ್ತಾಗ್ತಾ. ಜಲ್ದಿ ಬಾರಿ, ಜಲ್ದಿ ಬಾ. ಬಾ ಬಾ ಬಾ. ಓಡಿಸು, ಗಾಡಿ ಓಡಿಸು. ಪಾಮ್ ಪಾಮ್. ಸೈಡ್ 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 ಹೆಂಗೆ ತಗೋಬೇಕು? ಸೈಡ್ ಹೆಂಗೆ ತಗೋ? ವಾಪಸ್ ಹೋಗ್ಬೇಕಾ? ಹೆಂಗೆ ಹೋಗ್ಬೇಕು ವಾಪಸ್? ಹೆಂಗೆ ಹೋಗ್ಬೇಕು? ಡಾಲಿಗೆ ತೊಗೊಂಬ. ಡಾಲ್ ಬೇಬಿಗೆ ತೊಗೊಂಬ. ಡಾಲ್. ಸೊ ಇದಾಗಿತ್ತು ಈ ಒಂದು ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾವ ಥರ ವೀಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇರಿ. ಸೊ ಇನ್ನೊಂದು ಹೊಸ ವೀಡಿಯೋ ಮುಖಾಂತರ ಮತ್ತೊಂದು ಸಲ ಸಿಗೋಣ. ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರೆಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್, ಟೇಕ್ ಕೇರ್.